ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಿನ್ನೆಯಿಂದ ಈ ರೀತಿಯಾದಂಥ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ರೀತಿಯಾದಂಥ ಪೋಸ್ಟ್ ನಿಮಗೆ ಎಲ್ಲ ಗ್ರೂಪ್ಗಳಲ್ಲಿ ಬರ್ತಾ ಇದೆ. ಎಸ್ಪೆಷಲಿ ನಮ್ಮ ಮೆಡಿಕಲ್ ರಿಲೇಟೆಡ್ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಪ್ಯಾರಾಮೆಡಿಕಲ್ ರಿಲೇಟೆಡ್ ಇರುವಂಥ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಪೋಸ್ಟ್ ನೀವು ನೋಡಲಿಕ್ಕೆ ಸಿಗ್ತಾ ಇದೆ. ಈ ಪೋಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಕಳಪೆ ಮೂಲ ಸೌಕರ್ಯ ಹೊಂದಿರುವ ಪ್ಯಾರಾಮೆಡಿಕಲ್ ಸಂಸ್ಥೆಗಳಿಗೆ ಮುಚ್ಚಲು ಆದೇಶ. ಹೌದಾ? ಇದಕ್ಕೆ ಕ್ವಶನ್ ಮಾರ್ಕು ಇಲ್ಲ, ಅಲ್ಪ ವಿರಾಮ, ಯಾವ ರಾಮ, ಅದು ಏನೂ ಇಲ್ಲ. ಇದು ಏನು ಹೇಳ್ತಾ ಇದೆ ಅಂತಂದ್ರೆ, ಇಲ್ಲಿ ಕಳಪೆ ಮಟ್ಟದಲ್ಲಿರುವಂತಹ ಕಾಲೇಜುಗಳನ್ನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಅಂಥೇಳಿ ಈ ಸಚಿವರು, ನಮ್ಮ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದ್ದಾರೆ ಅಂತ ಈ ಪೋಸ್ಟನ್ನು ಇಲ್ಲಿ ಹಾಕಲಾಗಿದೆ. ಮತ್ತು ಇವತ್ತು ಕೂಡ ಏನು ಬಂದಿದೆಯಪ್ಪ ಅಂತಂದರೆ, ಪೇಪರಲ್ಲಿ ಕೂಡ, ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು ನೋಡ್ತಾ ಇದ್ದೀರಿ. ಅಭ್ಯರ್ಥಿಗಳು ಇಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜು ಬಂದ್, ಮೂಲ ಸೌಕರ್ಯ ಇಲ್ಲದ ಕಾಲೇಜುಗಳಿಗೆ ಸಚಿವರು ಸೂಚನೆ. ಓಕೆ, ಕಾಲೇಜುಗಳಿಗೆ ಸಚಿವರ ಸೂಚನೆ ಇನ್ನೂ ಕೊಟ್ಟಿಲ್ಲರಿ, ಇವ್ರು ಹಾಕಿದಾರಷ್ಟೇ, ನ್ಯೂಸ್ ಪೇಪರಲ್ಲಿ ಬಂದಿರುವುದು. ಇದರಲ್ಲಿ ಏನಿದೆ ಅಂದರೆ, ಆರ್ಟಿಕಲ್ ಒಳಗಡೆ ಕಾಲೇಜುಗಳು ಸರಿಯಾದಂತಹ ಶಿಕ್ಷಣವನ್ನು ಕೊಡುವಲ್ಲಿ ಫೇಲ್ ಆಗಿದ್ದಾವೆ. ಆ ಫೇಲ್ ಆಗಿರುವಂಥ ಕಾಲೇಜುಗಳನ್ನು ಹೂಡಿಕೆ ಬಂದ್ ಮಾಡಿರಿ ಅಂತ ಮೀಟಿಂಗ್ನ್ಯಾಗ ಮೀಟಿಂಗ್ ಮಾಡಿದರಂತೆ. ಅಲ್ಲಿ ಹೇಳ್ತಾ ಇರುವಂಥದ್ದು, ಕಳಪೆ ಗುಣಪಟ್ಟಿರುವಂಥ ಕಾಲೇಜುಗಳನ್ನು ಪರಿಶೀಲನೆ ಮಾಡಿ ಅವುಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋರಿ. ಆಮೇಲೆ ಅವುಗಳನ್ನು ಏನಾದ್ರು ಬಂದ್ ಮಾಡಂಗಿದ್ರೆ ಬಂದ್ ಮಾಡಿಸಿರಿ ಅಂತ ಇವರು ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ಜೋಕ್ ನೋಡಿ ಯಾವ ರೀತಿ ಅಂತಂದ್ರೆ, ಜೋಕ್ ಅಂದ್ರೆ ಇಲ್ಲಿ ಒಂದು ಸಂಸ್ಥೆಯು ನೂರಾರು ವಿದ್ಯಾರ್ಥಿಗಳಿಗೆ ಒಂದೇ ಸೂಕ್ಷ್ಮದರ್ಶಕ ನೀಡುತ್ತಿತ್ತು. ನೋಡ್ರಿ ಎಷ್ಟು ಕಾಮಿಡಿ ನೋಡ್ರಿ. ಒಂದು ಕಾಲೇಜಲ್ಲಿ ಇವರು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಸೊ ಕಾಲೇಜಿನಾಗ ಮೈಕ್ರೋಸ್ಕೋಪ್ ಇತ್ತಂತೆ, ಒಂದೇ ಮೈಕ್ರೋಸ್ಕೋಪ್ ಇತ್ತಂತೆ. ಅದರಲ್ಲಿ ವಿದ್ಯಾರ್ಥಿಗಳು ನೂರಾರು ವಿದ್ಯಾರ್ಥಿಗಳ ನಡುವೆ ಒಂದೇ ಮೈಕ್ರೋಸ್ಕೋಪ್ ಇತ್ತಂತೆ. ಇನ್ನೊಂದು ಕಾಮಿಡಿ ಹೇಳ್ತೇನೆ ಕೇಳ್ರಿ. ಹಂಗೆ ಹುಡುಕ್ತಾ ಹೋದರೆ ಇಲ್ಲಿ ಅಟ್ಲೀಸ್ಟ್ ಒಂದಾರು ಮೈಕ್ರೋಸ್ಕೋಪ್ ಇದೆ. ಒಂದಷ್ಟು ಕಾಲೇಜಲ್ಲಿ ಮೈಕ್ರೋಸ್ಕೋಪ್ ಏನು ಅಂದರೆ ಗೊತ್ತೇ ಇಲ್ಲ, ವಿದ್ಯಾರ್ಥಿಗಳು ಗೊತ್ತಿಲ್ಲ, ಕಾಲೇಜು ಗೊತ್ತಿಲ್ಲ ಮೈಕ್ರೋಸ್ಕೋಪ್ ಏನಂತಂದರೆ. ಆ ಮೈಕ್ರೋಸ್ಕೋಪ್ ಅಂದರೆ ಹೆಂಗಿರ್ತದೆ ಅಂತ ಕೇಳೋರು ಭಾಳ ಜನ ಕಾಲೇಜ್ ಇದಾವೆ. ನಮ್ಮ ಕಾಲೇಜಲ್ಲಿ, ನಮ್ಮದು ಕರ್ನಾಟಕದಲ್ಲಿ 500ಕ್ಕಿಂತ ಹೆಚ್ಚು ಕಾಲೇಜ್ ಇದಾವೆ. ಆ 500ರಲ್ಲಿ 2-3 ಹಬ್ಬ ಅಂದರೆ 10 ಕಾಲೇಜ್ ಬಿಟ್ಟರೆ ಉಳಿಕಿದ ಕಾಲೇಜುಗಳಲ್ಲಿ ಮೈಕ್ರೋಸ್ಕೋಪ್ ಏನು ಅಂತ ಕಾಲೇಜಿನವ್ರಿಗೆ ಗೊತ್ತಿಲ್ಲ, ವಿದ್ಯಾರ್ಥಿಗಳು ದೂರ ಆಯಿತು. ಅಂಥದ್ರಲ್ಲಿ ಇವರು ಹೇಳ್ತಾ ಇದ್ದಾರೆ ಒಂದೇ ಮೈಕ್ರೋಸ್ಕೋಪ್. ಗ್ರೇಟ್ ಅನ್ಕೊತೀನಿ ಇಂಥ ಕಾಲೇಜಿಗೆ, ಅಟ್ಲೀಸ್ಟ್ ಒಂದಾರು ಇದೆಯಲ್ಲ ಅಂಥೇಳಿ. ನೋಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ದಾರಿ ತಪ್ಪಿಸುವ ಮಾಹಿತಿ. ಕಾಲೇಜುಗಳು ಏನು ಮಾಡ್ತೇವೆ ಅಂತಂದರೆ, ಈ ಹೊಸ ಓಪನಿಂಗ್ ಮಾಡಬೇಕಾದ್ರೆ ಅವಾಗೇನು ಮಾಡ್ತಾರೆ ಅಂದರೆ, ಅವರು ಏನೋ ಸುಳ್ಳು ಸುಟ್ಟು ಹೇಳಿ ಪರ್ಮಿಷನ್ ತೊಗೊಂಡ್ಬಿಡ್ತಾರೆ. ಆದರೆ ಅದು ಗೊತ್ತಾಗೋದಿಲ್ಲ. ದಾರಿ ತಪ್ಪಿಸುವಂಥ ಕೆಲಸಗಳನ್ನು, ಮಾಹಿತಿಯನ್ನು ಕೊಟ್ಟುಬಿಡ್ತಾರೆ ಅಂತ ಹೇಳ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಒಟ್ಟು 566 ಕಾಲೇಜುಗಳಿದ್ದಾವೆ. ಅದರಲ್ಲಿ 529 ಪ್ರೈವೇಟು ಕಾಲೇಜುಗಳಿದ್ದಾವೆ. ಅವುಗಳು ಏನು ಮಾಡ್ತಾವಪ್ಪ ಅಂತಂದರೆ, 2024-25ರಲ್ಲಿ 22,700 ಚಿಲ್ಲರ ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೊಂಡಿದ್ದಾರೆ. ಫೀಸ್ 20,000 ರೂಪಾಯಿ ಫೀಸ್ ಇದೆ. ಮ್ಯಾನೇಜ್ಮೆಂಟ್ ಸೀಟ್ 20,000 ರೂಪಾಯಿ ಇದೆ ಅಂತೆ. ನನಗನ್ಸುತ್ತೆ ಇದು ಸುಳ್ಳು. 20,000 ರೂಪಾಯಿ ಯಾವ ಗೌರ್ಮೆಂಟ್ ಸೀಟು 20,000 ರೂಪಾಯಿ ತೊಗೊತಾರೆ ಕಾಲೇಜ್ನವರು. ಆಮೇಲೆ ಮ್ಯಾನೇಜ್ಮೆಂಟ್ ಸೀಟು 40,000 ರೂಪಾಯಿದಿಂದ 1,00,000 ಮಟ್ಟ ಫೀಸ್ ಇದೆ. ಹೌದಾ? ಆಮೇಲೆ 8,500 ರೂಪಾಯಿ ಸರ್ಕಾರಿ ಸಂಸ್ಥೆಗಳು ಅಂತ ಹೇಳ್ತಾ ಇದ್ದಾರೆ. ಇದು 8,500 ರೂಪಾಯಿ ಸರ್ಕಾರಿ ಸಂಸ್ಥೆಗಳು ತೊಗೊಳ್ಳೋದಿಲ್ಲ, ಅಲ್ಲಿ 4,500 ರೂಪಾಯಿ ಮಾತ್ರ ತೊಗೊತಾರೆ. 8,500 ಗೌರ್ಮೆಂಟ್ ಫೀಸು ಪ್ರೈವೇಟ್ ಕಾಲೇಜಲ್ಲಿ ಇರುವಂಥದ್ದು. ಓಕೆನಾ? ಆಮೇಲೆ 10ಕ್ಕಿಂತ ಹೆಚ್ಚು ಕಾಲೇಜುಗಳು ಏನು ಮಾಡ್ತಾಯಿದ್ದಾವೆ ಅಂತಂತೇಳಿ ಅಡ್ಮಿಷನ್ ತೊಗೊಂಡು ಬೇರೆದವ್ರಿಗೆ ಮಾರ್ಕೊತಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಅಂದರೆ ಡಿಸ್ಕಷನ್ ಆಗಿರುತ್ತಿದ್ದು, ನಿನ್ನ ಮೀಟಿಂಗಲ್ಲಿ ಡಿಸ್ಕಷನ್ ಆಗಿದೆ ಅಂತೆ. ಆಮೇಲೆ ಈ ನಡುವೆ ಇಂಥ ಕಾಲೇಜುಗಳನ್ನು ಮುಲಾಜಿಲ್ಲದೆ ಸ್ಥಗಿತಗೊಳಿಸಿ ನಿಮ್ಗೆ ಕಂಡು ಬಂದರೆ, ಫಸ್ಟ್ ಆಫ್ ಆಲ್ ಕಾಣಿಸೋದೇ ಇಲ್ಲ. ಹಂಗೆ ಕಾಣಿಸೋಂಗಿದ್ದರೆ 566 ಕಾಲೇಜನ್ನು 566 ಕಾಲೇಜನ್ನು ಬಂದ್ ಮಾಡಿಬಿಡಬೇಕು ನನ್ನ ಪ್ರಕಾರ. ಎಲ್ಲೋ 10 ಕಾಲೇಜ್, 10ರಿಂದ 20 ಕಾಲೇಜ್ ಬಿಟ್ಟರೆ ಮಿನಿಮಮ್, ನಾನು ಲೆಕ್ಕ ಕೊಡ್ತೇನೆ, ಮಿನಿಮಮ್ ಈ ಗೋರ್ಮೆಂಟ್ ಕಾಲೇಜ್ ಹಿಡಿದು, ಗೌರ್ಮೆಂಟ್ ಕಾಲೇಜ್ಗಳನ್ನು ಲೆಕ್ಕ ಹಿಡ್ಕೊಂಡ್ರೂ ಕೂಡ 566ರಲ್ಲಿ, ಹೌದಾ, 525 ಕಾಲೇಜನ್ನು ಕಂಪ್ಲೀಟಾಗಿ ಬಂದ್ ಮಾಡ್ಬೋದು. ಹಂಗೆ ನೋಡಿದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಕ್ಲಾಸಸ್ಗಳಿಲ್ಲ, ಟೀಚರ್ಸ್ ಇಲ್ಲ, ಕ್ವಾಲಿಫೈಡ್ ಟೀಚರ್ಸ್ ಇಲ್ಲ. ಇವ್ರು ಹೆಂಗೆ ಮಾಡ್ತಾರೆ? ಇವರು ಮುಲಾಜಿಲ್ಲದೆ ಬಂದ್ ಮಾಡ್ಬೇಕಂದ್ರೆ 525 ಕಾಲೇಜ್ ಬಂದ್ ಮಾಡಿಬಿಡ್ರಿ. ಅಂದರೆ ಜಿಲ್ಲೆಗೆ ಒಂದು ಕಾಲೇಜೂ ಸಿಗೋದು ಕಷ್ಟ ಆಗುತ್ತೆ. ಜಿಲ್ಲೆಗೆ ಒಂದು ಕಾಲೇಜ್ ಸಿಗೋದು ಕಷ್ಟ ಆಗ್ತೈತಿ. ಮೊದಲು ಬಂದ್ ಮಾಡಿ, ವಿದ್ಯಾರ್ಥಿಗಳು ಗೊತ್ತಾಗುತ್ತೆ. ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡೋದು ಬಂದಾಗತ್ತೆ. ಓದಕ್ಕೆ ಬರೋದಿಲ್ಲ, ಅವರು ಪಾಸ್ ಆಗ್ತಾರೆ.
ಕಷ್ಟಪಟ್ಟಿರುವಂಥ ವಿದ್ಯಾರ್ಥಿಗಳು ಫೇಲ್ ಆಗುವಂಥ ಪರಿಸ್ಥಿತಿ ಒಳಗಡೆ ಮೊದಲು ಬಂದ್ ಮಾಡಿಬಿಡಿ. ನನಗನ್ಸುತ್ತೆ ಫಸ್ಟ್ ಆಫ್ ಆಲ್ ಈ ಪ್ಯಾರಾಮೆಡಿಕಲನ್ನು ಬಂದ್ ಮಾಡಿಬಿಡಿ, ಹೋಗ್ಲೇತಾಗ ಬೇಡ ಇದು ಜಾಬು ಇಲ್ಲ ಏನಿಲ್ಲ, ನೀವು ಕಲಿಸಿ ಸುಮ್ಮನೆ ಕಳಿಸ್ತೀರಾ, ಓಕೆನಾ. ಆಮೇಲೆ ಈ ಒಂದು ಸಭೆಯಲ್ಲಿ ಯಾರೆಲ್ಲ ಇದ್ದರು ಅಂತಂದರೆ ಕಾರ್ಯದರ್ಶಿಗಳು ಇದ್ದರು, ಆಮೇಲೆ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಇದ್ದರು, ಆಮೇಲೆ ಪ್ಯಾರಾಮೆಡಿಕಲ್ದ ವಿಶೇಷ ಅಧಿಕಾರಿಗಳು ಇದ್ದರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮತ್ತು ಮುಂದುವರೆದೇನೆಂದರೆ ಪ್ಯಾರಾಮೆಡಿಕಲ್ ಕ್ಷೇತ್ರದಲ್ಲಿ ತರಬೇತಿ, ಕರ್ನಾಟಕದಲ್ಲಿ ಪ್ಯಾರಾಮೆಡಿಕಲ್ದಲ್ಲಿ ವಿವಿಧ ಕೋರ್ಸ್ಗಳ ಬಗ್ಗೆ ಇವರು ಹೇಳಿದ್ದಾರೆ. ಇಲ್ಲಿ ವಿವಿಧ ಕೋರ್ಸ್ಗಳನ್ನು ತರಬೇತಿ ನೀಡಲಾಗುತ್ತಿದ್ದು ಇದರಲ್ಲಿ ಯಶಸ್ವಿಯಾದವರು ಆಸ್ಪತ್ರೆ, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಜಿಲ್ಲಾ ತಾಲೂಕು ಮಟ್ಟದ ಕ್ಲಿನಿಕ್ ಪ್ರಯೋಗಾಲಯಗಳ ಹುದ್ದೆಗಳಿಗೆ ಅರ್ಹರಾಗುತ್ತಾರೆ. ಪ್ಯಾರಾಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಗುಣಮಟ್ಟ ಕಾಪಾಡುವುದು ಮತ್ತು ವಿದ್ಯಾರ್ಥಿಗಳ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಸೂಕ್ತ ವೃತ್ತಿ ಜೀವನಕ್ಕೆ ಸರಿಯಾದ ತರಬೇತಿ ನೀಡುವುದು ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಕೆಲವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ನಾಳೆಗೆ ಮಾಡಿ, ಇವತ್ತಾದರೆ ಇವತ್ತೇ ಮಾಡಿಬಿಡಿ, ಹೌದಾ. ಆಮೇಲೆ ನಾನು ಒಪಿನಿಯನ್ ಹೇಳ್ಬಿಡ್ತೀನಿ. ಇವಾಗ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮೂಲಭೂತ ಸೌಕರ್ಯ ಇಲ್ಲದಂಥ ಕಾಲೇಜುಗಳು ಬಂದ್ ಮಾಡಿರಿ ಅಂತೇಳಿ. ಸೊ ನನ್ನ ಪ್ರಕಾರ ನೀವು ಇಡೀ ಕರ್ನಾಟಕದಲ್ಲಿರುವಂಥ 566 ಕಾಲೇಜು ಫಸ್ಟ್ ಬಂದ್ ಮಾಡಿ, ಆಮೇಲೆ ಹೊಸದಾಗಿ ಪರ್ಮಿಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು. ಎರಡನೇದು ಏನಂತಂದ್ರೆ ಇದರಲ್ಲಿ ನೀವು ಇದು ಕಾರ್ಯರೂಪಕ್ಕೆ ಎಷ್ಟು % ಬರುತ್ತೆ ಇಂಪಾರ್ಟೆಂಟು, ಓಕೆ. ಅದನ್ನು ನೀವು ಪಬ್ಲಿಕ್ ಮಾಡಿ, ಎಷ್ಟು ಕಾಲೇಜುಗಳು ನೀವು ಬಂದ್ ಮಾಡಿದ್ದೀರಿ ಅದನ್ನು ಪಬ್ಲಿಕ್ ಮಾಡಿ, ಹೌದಾ. ಆಮೇಲೆ ನನಗನ್ನಿಸ್ತಾ ಇದೆ ಇದನ್ನು ಪ್ರಾಕ್ಟಿಕಲಿ 0 ಆಗುತ್ತೆ, ಇದು 0% ಲಾಗೂ ಆಗೋದಿಲ್ಲ. ಯಾಕಂತಂದರೆ ಹಂಗೆ ಇಡೀ ಜಗತ್ತಿಗೆ ಗೊತ್ತಿದೆ, ಬಿಲ್ಡಿಂಗ್ ಇಲ್ಲ, ಕ್ಲಾಸ್ ರೂಮ್ ಇಲ್ಲ, ಟೀಚರ್ಸ್ ಇಲ್ಲ, ಇಡೀ ಜಗತ್ತಿಗೆ ಗೊತ್ತಿದೆ, ವಿದ್ಯಾರ್ಥಿಗಳು ಕೂಡ ಎಲ್ಲ ಗೊತ್ತಿದೆ. ನೀವು ಜಸ್ಟ್ ವಿದ್ಯಾರ್ಥಿಗಳು ಒಪಿನಿಯನ್ ತೊಗೊಂಬಿಡಿ, ಎಲ್ಲ ಜಿಲ್ಲೆಯಲ್ಲಿರುವಂಥ ವಿದ್ಯಾರ್ಥಿಗಳು ಕಾಲೇಜ್ ಒಪಿನಿಯನ್ ತೊಗೊಂಬಿಡಿ, ಅವರೇ ಹೇಳಿಬಿಡ್ತಾರೆ. ಸೊ ನನಗನ್ಸುತ್ತೆ ಇವರು ಹೇಳ್ತಿರೋದು ಇದು ಪೇಪರಲ್ಲಿ ಬಂದಿದೆ ಅಷ್ಟೇ, ಮುಂದಿನ ದಿನಗಳಲ್ಲಿ ಇದು 0% ಲಾಗೂ ಆಗುತ್ತೆ. ಯಾರೂ ಬಂದ್ ಆಗೋದಿಲ್ಲ, ಯಾವ ಕಾಲೇಜು ಬಂದ್ ಆಗೋದಿಲ್ಲ. ಇದಕ್ಕಿಂತ ಇನ್ನೂ ಜಾಸ್ತಿ ಹಾಳಾಗಿರುವಂಥ ಕಾಲೇಜುಗಳು ಉತ್ಪತ್ತಿ ಆಗ್ತವೆ. ಹಾಳಾಗಿರುವಂಥ ಕಾಲೇಜುಗಳು ಇನ್ನೂ ಕಣ್ಣಿಗೆ ಕಾಣಿಸ್ತವೆ ಹೊರತು ಇದು ಮೀಟಿಂಗಿಗೆ ಸೀಮಿತ ಮಾತ್ರ ಅನಿಸುತ್ತೆ ನನಗೆ. ಈ ಸಚಿವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅವ್ರದ್ದು ನಮ್ಗೆ ಗೊತ್ತಿಲ್ಲ, ಅವರು ಎಷ್ಟು ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ಅನ್ನೋದು ಕೂಡ ನಾನು ಇನ್ನೂವರೆಗೆ ಕಣ್ಣಾರೆ ನೋಡಿಲ್ಲ. ಮೇ ಬಿ ಇದನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತಾ, ಓಕೆ. ಇವರು ಒಂದು ಪ್ರಶಂಸನೆ ಆಗುತ್ತಾ, ಆಮೇಲೆ ಒಂದು ಮಾದರಿ ಆಗ್ತದೆ. ಇವರಿದ್ದಾಗ ಈ ರೀತಿ ಆಗಿದೆ ಅಂಥೇಳಿ ಮಾಡಬೇಕು. ಇವರು ಮಾಡೋದಿಲ್ಲ ಅಂತ ನನಗನ್ನಿಸ್ತಾ ಇದೆ, ಯಾಕಂದರೆ ಇವ್ರಂತೆ ಮಾಡೋಕ್ಕಾಗೋದು, ಕೆಳಗಡಿದ್ದವ್ರಂತೆ 100% ಮಾಡೋಂಗಿಲ್ಲ, ಓಕೆ. ಎಲ್ಲ ಕಂಪ್ಲೀಟಾಗಿ ಕರಪ್ಟೆಡ್ ಇದೆ, ಓಕೆ. ಸೊ ಕರಪ್ಟೆಡ್ ಇದೆ, ಕರಪ್ಷನ್ ಹೆಚ್ಚಾಗಿದೆ. ಹೀಗಾಗಿ ಇದು ಆಗಲ್ಲಂಥ ಮಾತು. ಮತ್ತು ಜಾಸ್ತಿ ಕಾಲೇಜುಗಳು ಆಗ್ತವೆ, ನೆನಪಿರಲಿ, ಇನ್ನೂ ಜಾಸ್ತಿ ಕಾಲೇಜುಗಳು ಆಗ್ತವೆ, ಯೂಸ್ಲೆಸ್ ಕಾಲೇಜುಗಳು ಹುಟ್ಕೊತವೆ, ಆದರೆ ಯಾವುದೂ ಬಂದ್ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.